ಹುಟ್ಟಿದಾಗಿಂದ ಸಾಯೋವರೆಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ಹುಟ್ಟೋದೊಂದು ಇಂಟ್ರೆಸ್ಟಿಂಗ್ ಅಂದರೆ ಸಾಯೋದ್ರಲ್ಲಿ ಏನು ಇಂಟ್ರೆಸ್ಟಿಂಗು ಅಂತ ಕೇಳ್ತೀರಾ. ಆದರೆ ಬುದ್ಧ ಸತ್ತ ಮೇಲೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ಯಪ್ಪನ ಶರೀರದ ಇಟ್ಕೊಂಡು ಏನೇನಾಯಿತು ಅನ್ನೋದನ್ನು ನಿಮಗೆ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಮ್ನಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈ ವಿಡಿಯೋನಲ್ಲಿ ಒಂದು ಕಥೆನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ನಾನು ಈ ವಿಚಾರ ಆ ವಿಚಾರ ಇಲ್ಲ ಏನಾದರೂ ಗೈಡ್ ಮಾಡೋದಾಗಲಿ ಅದೆಲ್ಲ ಹೇಳ್ಕೊಡ್ತಾ ಇದ್ದೆ. ಈ ಥರ ಒಂದು ಸ್ಟೋರಿನ ಕಥೆನ ಯಾವತ್ತೂ ನಾನು ನಿಮ್ಗೆ ಹೇಳಿಲ್ಲ. ಮೋಸ್ಟ್ಲಿ ಭಗವದ್ಗೀತೆ ಆ ಸಾರಾಂಶನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆದರೆ ಈ ಥರ ಒಂದು ಸ್ಟೋರಿ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿರೋವಂಥದ್ದು, ನನಗೆ ತುಂಬ ಮೋಟಿವೇಟ್ ಮಾಡಿರೋವಂಥ ಸ್ಟೋರಿ ಯಾರ್ದು ಅಂದರೆ ಬುದ್ಧ ಸ್ಟೋರಿ. ಬುದ್ಧ ಹುಟ್ಟಿದಾಗಿಂದ ಸಾಯೋವರೆಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ಹುಟ್ಟೋದೊಂದು ಇಂಟ್ರೆಸ್ಟಿಂಗ್ ಅಂದರೆ ಸಾಯೋದ್ರಲ್ಲಿ ಏನು ಇಂಟ್ರೆಸ್ಟಿಂಗು ಅಂತ ಕೇಳ್ತೀರಾ. ಆದರೆ ಬುದ್ಧ ಸತ್ತ ಮೇಲೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ಯಪ್ಪನ ಶರೀರದ ಇಟ್ಕೊಂಡು ಏನೇನಾಯಿತು ಅನ್ನೋದನ್ನು ನಿಮಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲನೂ ನಾನು ಈ ವಿಡಿಯೋನಲ್ಲಿ ಹೇಳಬೇಕು ಅಂತ ಅಂದ್ಕೊತೀನಿ. ಬಟ್ ನಾನು ಹೇಳಿದ ಹಾಗೇ ನಾನೊಂದು ಪ್ಯಾಷನ್, ಸ್ಟೋರಿ ಟೆಲ್ಲಿಂಗ್ ಪ್ಯಾಷನ್ ಅನ್ನೋದು ಏನಿದೆ ಅದನ್ನು ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಚಾನಲ್ನ ನಾನು 3 ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಅದು ಅದು ಅಂತ ಇನ್ಫಾರ್ಮೇಷನ್ ಕೊಡಬೇಕು, ಎಜುಕೇಷನ್ ಕೊಡಬೇಕು ಅಂತೆಲ್ಲ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಈಗ ಏನೂ ಆಗಲಿಲ್ಲ ಯೂಟ್ಯೂಬಿಂದ. ಹೋಗಿ ನನ್ನ ಪ್ಯಾಷನ್ ಆದರೂ ಸ್ಟೋರಿ ಟೆಲ್ಲಿಂಗ್ ಆದರೂ ಮಾಡೋಣ ಅಂತ ಹೇಳಿ, ಅದು ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದಂತಹ ಎಷ್ಟೋ ಜನನ, ಇಡೀ ಪ್ರಪಂಚದಲ್ಲೇ ಎಷ್ಟೋ ಜನ ಬುದ್ಧನ ತತ್ವಗಳನ್ನು ಪಾಲಿಸ್ಕೊಂಡು ಅವ್ರ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಕಂಡಿದ್ದಾರೆ. ಹಾಗಾದರೆ ಈ ಬುದ್ಧನ ಸ್ಟೋರಿನ ಹೇಳೋದೇ ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ಬಿಡ್ತು. ಅಂದರೆ ಯಾರ್ಯಾರೋ ಸ್ಟೋರಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಯಾರಾದರೂ ನನಗೆ ಮೋಟಿವೇಟ್ ಮಾಡಿ ನನಗೆ ಅದು ತುಂಬ ಇನ್ಸ್ಪೈರ್ ಆಗಿದ್ದರೆ ಅದನ್ನ ನಾನು ಹೇಳ್ತೀನಿ. ಮೋಸ್ಟ್ಲಿ ನಾನು ಇಡೀ ಲೈಫಲ್ಲೇ ನಾನು ಇದೊಂಥರ ಇನ್ನೊಂದು ಟರ್ನ್. ಬುದ್ಧ ಸ್ಟೋರೀಸ್ ಅಂತ ಏನಿದೆಯಲ್ಲ, ಬುದ್ಧನ ಕಥೆಗಳು, ಒಂದೊಂದು ಕಥೆಗಳೂ ನಮ್ಮ ಜೀವನದ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದು, ಈವಾಗ್ಲೂ ಈ ಕಾಲಕ್ಕೂ ಬುದ್ಧನ ಕಥೆಗಳು ತತ್ವಗಳು ಹೇಗೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಶುದ್ಧೋಧನ ಅನ್ನೋ ರಾಜ ಬಂದು ನೇಪಾಲ್, ಇವಾಗ ಅದು ಆ ಪ್ಲೇಸ್ ಬಂದು ನೇಪಾಲ್, ಕಪಿಲವಸ್ತು ಅಂತ ಏನು ಹೇಳ್ತೀವಿ ಅದು ನೇಪಾಳಲ್ಲಿದೆ. ಶುದ್ಧೋಧನ ಹೆಂಡತಿ ಬಂದು ಮಹಾಮಾಯ ಅಂತ, ಅವರು ಮೊದಲನೇ ಪತ್ನಿ. ಮತ್ತು ಆಕೆ ತುಂಬ ಸಾತ್ವಿಕ ಗುಣದವಳಾಗಿರ್ತಾಳೆ. ಅಂದರೆ ತುಂಬ ಒಳ್ಳೆ ಗುಣ ಇರುತ್ತೆ. ಶುದ್ಧೋಧನಿಗೆ ತುಂಬ ವರ್ಷ ಮಗುನೇ ಆಗಿರೋದಿಲ್ಲ. ಅದಕ್ಕೆ ಅವಳಿಗೂ ತುಂಬ ಬೇಜಾರಾಗ್ಬಿಟ್ಟು ಅವಳೇನೋ ಒಂದು ಡಿಸಿಷನ್ ಬಂದುಬಿಡ್ತಾಳೆ. ನನ್ನ ಸ್ವಂತ ತಂಗಿ ಪ್ರಜಾಪತಿನೇ ನಾನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗಿ ಅವಳ ತಂಗಿನ ಒಪ್ಪಿಸ್ಬಿಟ್ಟು ಶುದ್ಧೋಧನಿಗೆ ಮದುವೆ ಮಾಡಿಕೊಡ್ತಾಳೆ. ಆಮೇಲೆ ಪ್ರಜಾಪತಿಗೆ ಗೊತ್ತು ಮಹಾಮಾಯ ಅನ್ನೋಳು ತುಂಬ ತುಂಬ ಒಳ್ಳೆಯವಳು ಅಂತ. ಪ್ರಜಾಪತಿನೂ ಅಷ್ಟೇ ಒಳ್ಳೆಯವಳಾಗಿರ್ತಾಳೆ. ಆದರೆ ಸಾತ್ವಿಕ ಭಾವನೆ ಅಂದರೆ ಒಂದು ಬರ್ಡ್ಸ್ನ ನೋಡೋದು, ಒಂದು ಜೀವಿಗಳನ್ನ ನೋಡೋದು, ಅಕ್ಕಿ ಹಾಕೋದು, ಎಲ್ಲ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳನ್ನ ನೋಡ್ಕೊಳ್ಳೋದು, ಇಂತಹ ಒಂದು ಸಾತ್ವಿಕ ಭಾವನೆ, ಕೊಡೋದು, ದಾನ ಮಾಡೋದು, ಇಂತಹ ಒಂದು ಭಾವನೆ ಆಕೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರಜಾಪತಿನ ಮದುವೆ ಮಾಡ್ಕೊಂಡು ಬಂದ್ರೂ ಮಕ್ಕಳಾಗಿರೋದಿಲ್ಲ. ಆವಾಗ ಎಲ್ಲರೂ ಬ್ರಾಹ್ಮಣರು ಅವರು ಇವರು ಎಲ್ಲರೂ ಒಂದು ಸಲಹೆನ ಕೊಡ್ತಾರೆ ಶುದ್ಧೋಧನ್ಗೆ. ಏನಂತ, ಒಂದು ಯಾಗ ಮಾಡಿ ಅಂತ, ಅದರಲ್ಲಿ ಬರೋದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ನಿಮ್ಮ ರಾಣಿಗಳಿಗೆ ನೀವು ಇದು ಮಾಡಿ ಅಂತ. ಆವಾಗ ಸರಿ ಆಯಿತು ಅಂತ ಹೇಳಿ, ಯಾರ ರಾಣಿ ಜೊತೆ ನೀವು ಇರ್ತೀರೋ ಆಕೆಗೆ ಸಂತಾನ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಮೊದಲನೇ ಅವ್ರಿಗೆ ಸಂತಾನ ಆಗಿರಲಿಲ್ವಲ್ಲ, ಅವಳು ಅಂದ್ಕೊಂಡಿದ್ದು ಮೋಸ್ಟ್ಲಿ ಇಷ್ಟು ವರ್ಷ ನನಗೆ ಸಂತಾನ ಆಗಿಲ್ಲ, ಅದಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳಿ ಪ್ರಜಾಪತಿನೇ ಕೂಡಿಸಿ ಎಲ್ಲನೂ ಮಾಡಿಸಿರ್ತಾಳೆ. ಆಮೇಲೆ ಲಾಸ್ಟಿಗೆ ಅದು ಏನು ಪಾಯಸನೋ ಅದು ಇದು ಇರುತ್ತಲ್ಲ, ಅದನ್ನೆಲ್ಲನೂ ರಿಚುವಲ್ಸ್ ಅಂತ ಪಾಲಿಸ್ಬೇಕಾದ್ರೆ ಪ್ರಜಾಪತಿ ಸ್ವಲ್ಪ ಸೆಲ್ಫಿಶ್ ಆಗೋದಿಲ್ಲ. ಪಾಪ ನಮ್ಮ ಅಕ್ಕ ಇಷ್ಟೆಲ್ಲ ಮಾಡಿದಾಳಲ್ಲ, ಇವತ್ತು ನನಗೆ ಈ ಜೀವನ ಸಿಕ್ಕಿರೋದು ನಮ್ಮ ಅಕ್ಕಯಿಂದನೇ ಅಲ್ವಾ, ಒಂದು ಕೆಲಸ ಮಾಡೋಣ, ಇದನ್ನು ನಾನು ನಮ್ಮ ಅಕ್ಕನಿಗೆ ಕೊಟ್ಬಿಡೋಣ ಅಂತ ಹೇಳಿ ನಾನು ಆ ದಿನಗಳಲ್ಲಿಲ್ಲ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿಬಿಟ್ಟು ರಾಜನ ಮಹಾಮಾಯೆ ರೂಮ್ಗೆ ಕಳಿಸ್ಬಿಡ್ತಾಳೆ. ಆವಾಗ ನೋಡಿ, ಮಾಯಾವತಿ ಅಂತಲೂ ಕರೀತಾರೆ, ಮಹಾಮಾಯೆ ಅಂತಲೂ ಕರೀತಾರೆ. ಇಲ್ಲ, ಇವತ್ತೇನಾದರೂ ಆಗಲಿ ಈ ಒಂದು ಕಾರ್ಯ ಮುಗಿಲೇಬೇಕು ಅಂತ ಹೇಳಿ ಸರಿ ಆಯಿತು ಅಂತ ನೋಡಿದ್ರೆ ಅವಳಿಗೊಂದು ಕನಸು ಬಿದ್ದೋಗುತ್ತೆ. ಆವತ್ತೇ
ಒಂದು ಸಂಜೆನೇ ನೈಟ್ ಹಾಗೆ ಒಂದು ಕನಸು ಬೀಳುತ್ತೆ. ಏನು ಅಂತ ಅಂದರೆ ಐರಾವತೆ ಒಂದು ವೈಟ್ ಕಲರ್ ಆನೆ ಇದು ದಂತನ ಇಟ್ಕೊಂಡು ಒಂದು ದೊಡ್ಡ ಸೊಂಡ್ಲು, ಒಂದು 4 ಆನೆ ಆಗಿರೋದಿಲ್ಲ, 6 ಕಾಲ ಆನೆ, ಆ ಥರ ವಿಚಿತ್ರವಾಗಿರುವಂತಹ ಆನೆ ಕನಸಲ್ಲಿ ಒಂದು ಮೇಲೆ ಚಂದ್ರದಿಂದ ಇಳಿದು ಬರ್ತಾ ಇರೋ ಹಾಗೆ, ಅದು ಅವ್ರ ರೂಮ್ ಒಳಗಡೆ ಬರ್ತಾ ಇರೋ ಹಾಗೆ ಒಂದು ಕನಸು ಬೀಳುತ್ತೆ. ಹಾಗೆ ಅವರ ಹೊಕ್ಕಳಿಂದ ಒಂದು ಕಮಲ ಒಂದು ಅರಳ್ತಾ ಇರೋ ಹಾಗೆ ಒಂದು ಕನಸು ಬೀಳುತ್ತೆ. ಯಾರಿಗೆ? ಮೊದಲನೇ ಹೆಂಡತಿಗೆ. ಆವಾಗ ಏನದು ಕನಸು ಅರ್ಥ ಅನ್ನೋದು ಎಲ್ಲನೂ ಕೇಳ್ತಾರೆ. ಮತ್ತು ಪಂಡಿತರೆಲ್ಲ ಕೂತ್ಕೊಂಡು ಚೆಕ್ ಮಾಡಿದಾಗ ಅವ್ರು ಹೇಳ್ತಾರೆ, ಹಾಗಾದರೆ ಒಂದು ಸಂತಾನ ಆಗೋ ಚಾನ್ಸಸ್ ಇರಬಹುದು ಅಂತ. ಅದು ತುಂಬ ಒಳ್ಳೆ ಸಂತಾನ ಇರಬೇಕು, ಅದಕ್ಕೆ ಅದು ಕಮಲದ ರೀತಿಯಲ್ಲಿ ಬರ್ತಾ ಇದೆ ಅಂತ. ಸಿಂಬಲ್ ಆಫ್ ನಾಲೆಜ್ ಅಂತ ಹೇಳ್ತೀವಿ ನಾವು ಕಮಲನ. ನೀವು ಅನ್ಕೊಂತೀರ ರೋಸ್ ಏನು ಅಂತ, ಹಾಗೆ ಕಮಲನ ನಾವು ಸಿಂಬಲ್ ಆಫ್ ನಾಲೆಜ್ ಅಂತ ಹೇಳ್ತೀವಿ. ರಿಯಲ್ ಕಮಲ ಬುದ್ಧನ ಬಗ್ಗೆ, ಅದು ಬುದ್ಧ ಎನ್ಲೈಟ್ಮೆಂಟ್ ಆದಮೇಲೆ ಏನು ಅಂತ ಎಲ್ಲನೂ ನಾನು ಸ್ಟೋರಿನಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಬುದ್ಧನ ಜನ್ಮ ಬಗ್ಗೆ ನಾನು ಹೇಳ್ತೀನಿ. ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ದಿವಸ ತುಂಬ ಗರ್ಭಿಣಿ. ಅವಾಗ ಇದು ಲುಂಬಿನಿ ಅನ್ನೋ ಒಂದು ಪಾರ್ಕ್, ಒಂದು ಫಾರೆಸ್ಟ್ ಥರ ಇರುತ್ತೆ, ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇವಳಿಗೆ ಏನು ಮಾಡ್ತಾರೆ, ನಿಂತ್ಕೊಂಡೇ ಜನ್ಮವನ್ನು ಕೊಟ್ಬಿಡ್ತಾಳೆ, ಮರನ ಹಿಡ್ಕೊಂಡು ಅಂತ. ಅಂದರೆ ಮರನ ಅಷ್ಟೊಂದು ಪ್ರೀತಿಸ್ತಾಳೆ. ಅಂದರೆ ಎಲ್ಲ ಜೀವಿಗಳನ್ನ ಸಹಜೀವಿಯಾಗಿ ನೋಡುವಂತಹ ತಾಯಿ. ಸೊ ಹುಟ್ಟಿದ ತಕ್ಷಣವೇ ಏನು ಬರುತ್ತೆ, ಮಗು ಓಡಾಡೋ ಜಾಗದಲ್ಲಿ ಕಮಲಗಳು ಅರಳುತ್ತೆ. ಆವಾಗ ಅವ್ರಿಗೆಲ್ಲ ಶಾಕ್ ಆಗುತ್ತೆ, ಇದು ನಾರ್ಮಲ್ ಮಗು ಅಲ್ಲ, ಇದು ದೇವತೆಗಳೇ ಇರ್ಬೋದು, ಯಾವುದೋ ದೇವತೆನೇ ಈ ರೂಪದಲ್ಲಿ ಬಂದಿರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂದರೆ ಅಷ್ಟು ತೇಜಸ್ಸು, ಅಷ್ಟು ಶಾಂತ ಭಾವನೆ. ಪಂಡಿತರನ್ನೆಲ್ಲನೂ ಕರೆಸಿ ಮಾಡುವಾಗ ಒಂದು ಋಷಿಮುನಿ ಎಂಟ್ರಾಗ್ತಾರೆ ರಾಜಭವನ್ಗೆ. ಆವಾಗ ನೋಡಿಬಿಟ್ಟು ಹೇಳ್ತಾರೆ, ಈ ಹುಡುಗನ ಮುಖದಲ್ಲಿ ಸನ್ಯಾಸಿ ಕಳೆ ಇದೆ. ರಾಜ ನನಗೆ ನೆಕ್ಸ್ಟ್ ರಾಜ ಯಾರಾಗ್ತಾರೆ, ಯುವರಾಜ ಆಗಿ ಅವರು ಹ್ಯಾಂಡ್ ಓವರ್ ತಗೋತಾರೆ ಅಂತ ಅಂದ್ಕೊಂಡ್ರೆ, ಇನ್ನೂ ಹುಟ್ಟಿದ ತಕ್ಷಣ ಇಲ್ಲಿ ಇದರಲ್ಲಿ ಏನು ಹೇಳ್ತಾರೆ, ಇದು ಸನ್ಯಾಸಿ ಕಳೆ ಇದೆ, ಇವನು ಸನ್ಯಾಸಿನೇ ಆಗೋದು, ಸಾಧು ಸನ್ಯಾಸಿನೇ ಆಗೋದು ಅಂತ ಹೇಳಿ ಒಂದು ಹೇಳ್ಬಿಟ್ಟು ಹೊರಟೋಗ್ತಾರೆ. ಶಾಕು. ಅದು ಶುದ್ಧೋಧನ ರಾಜ ಏನು ಮಾಡ್ತಾನೆ, ವಿಪರೀತ ಕೋಪ ಆ ಥರ ಹೇಳಿದ ತಕ್ಷಣವೇ. ಅಟ್ಲೀಸ್ಟ್ ಒಂದು ಇದಾಗಿಯೂ ಇರ್ಬೋದು, ಒಂದು ರಾಜ ಆಗಬೇಕು, ರಾಜನ ಮಗ ರಾಜನೇ ಆಗೋದು ಅನ್ನೋ ಕೋಪದಲ್ಲಿ ಏನು ಹೇಳ್ತಾನೆ, ಅವನು ಅಕಸ್ಮಾತ್ ಸನ್ಯಾಸಿ ದುಃಖ ಅನ್ನೋದು ಎಲ್ಲಿಂದ ಹರ್ಕೊಂಬರುತ್ತೆ, ಆ ದುಃಖ ಮೂಲನೇ ಕಂಡಿಡ್ದು ಇಡೀ ಮನುಷ್ಯ ಕುಲಕ್ಕೇನೆ ಒಂದು ಒಳ್ಳೆ ನಾಲೆಜ್ನ, ಅಂದರೆ ಅರ್ಥಪೂರ್ಣವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಾಲೆಜು, ತಿಳುವಳಿಕೆ, ಅರಿವು ಅದೆಲ್ಲ ಕೊಡುವಂಥವನಾಗ್ತಾನೆ ಅಂತ ಹೇಳಿ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಆವಾಗ ಅವ್ನು ಹೇಳ್ತಾರೆ, ರಾಜ ಹಾಗಾದರೆ ಇವನಿಗೆ ದುಃಖ ಅನ್ನೋದೇ ಗೊತ್ತಾಗಬಾರ್ದು, ಆ ರೀತಿ ನಾವು ಸಾಕಬೇಕು ಅಂತ. ನೋಡಿ ಅಲ್ಲಿಂದ ಶುರುವಾಗುತ್ತೆ. ಪ್ರಜಾಪತಿ ಬಂದು 2ನೇ ಹೆಂಡತಿ ಆಗಿರ್ತಾಳೆ. ತಾಯಿ ಜನ್ಮ ಕೊಡೋದೇನೋ ಮೊದಲನೇವರು, ಆದರೆ 7 ಡೇಸ್ಗೆ ಆಕೆಗೆ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಹಾಗಾದರೆ ಇವಾಗ ತಾಯಿ ಸತ್ತಿರೋದು 7 ಡೇಸ್ ಬೇಬಿ ಯಾರು? ಬುದ್ಧ. ಇವಾಗ ಬುದ್ಧನ ಸಾಕೋದು ಯಾರು? 2ನೇ ಹೆಂಡತಿ, ಅಂದರೆ ಅವ್ರ ತಂಗಿ, ಸ್ವಂತ ತಂಗಿ ಆಗಿರ್ತಾಳಲ್ಲ ಅವರು. ಅದನ್ನು ಮುಚ್ಚಿಟ್ಬಿಡ್ತಾರೆ. ಅಂದರೆ ಮೊದಲನೇ ಹೆಂಡತಿಗೆ ಹುಟ್ಟಿರೋದು ಅನ್ನೋದು ಹೇಳ್ಕೊಳ್ಳೋದೇ ಇಲ್ಲ, ಗೌತಮ ಬುದ್ಧನಿಂದ ಮುಚ್ಚಿಟ್ಬಿಡ್ತಾರೆ. ಪ್ರಜಾಪತಿ ಏನಿದೆ, ಅವರೇ ಹೆತ್ತ ತಾಯಿ, ಅವರೇ ತಾಯಿ ಅನ್ನೋ ಥರ ಬೆಳೆಸ್ಕೊಂಡು ಬಂದ್ಬಿಡ್ತಾರೆ. ಬುದ್ಧನಿಗೆ ಯಾವ ದುಃಖನೂ ಇರಬಾರ್ದು ಅನ್ನೋ ರೀತಿ ಎಲ್ಲವನ್ನು ಸುಖವಾಗಿ ತುಂಬ ಐಷಾರಾಮಿಯಾಗಿ ಜೀವನ ಮಾಡಬೇಕು, ಈ ನೋವು ದುಃಖ ಅನ್ನೋದೆಲ್ಲ ಇರಬಾರ್ದು ಅಂತ ಹೇಳಿ ದೂರ ಇಟ್ಟು ಸಾಕೋದೇ ಶುದ್ಧೋಧನ ಒಂದು ಗುರಿಯಾಗಿರುತ್ತೆ. ನೀವೇನೇ ಹೇಳಿ ನಿಮ್ಮ ಒಂದು ಭವಿಷ್ಯವಾಣಿ ಸುಳ್ಳು ಮಾಡ್ತೀನಿ ನಾನು, ನನ್ನ ಇಡೀ ಇದರಲ್ಲೇ ಇವನು ಇದಾಗ್ತಾನೆ, ನೀವು ಹೇಳ್ದಾಗೇ ಪ್ರಪಂಚದಲ್ಲಿ ಒಳ್ಳೆ ಹೆಸರು ತಗೋತಾನೆ, ಆದರೆ ಈ ರೀತಿ ತಗೊಳ್ಳೋದು ನನಗೆ, ಸಾಧು ಸನ್ಯಾಸಿ ಆಗೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಾನೆ. ಎಲ್ಲ ದುಃಖಗಳಿಂದನೂ ದೂರ ಇಡೋದು, ಸಾವು ನೋವು, ಸಾವಂದರೆ ಏನು ಅಂತಲೇ ತಿಳಿಸ್ಕೊಳ್ಳಲ್ಲ. ಅಂದರೆ ಅವ್ರ ರಾಜ್ಯದಲ್ಲಿ ಅವ್ರ ಕಣ್ಣು ಮುಂದೆನೇ ಗೊತ್ತಾಗಬಾರ್ದು ಸಾವು ನೋವು, ಆ ರೀತಿ ಎಲ್ಲನೂ ಒಂದು ಹೊಸ ಊರನ್ನ ಕಟ್ತಾನೆ.
ಯಾರ್ಯಾರಿಗೆ ರೋಗಗಳಿದೆಯೋ, ಯಾರ್ಯಾರಿಗೆ ಹುಷಾರಿರಲ್ವೋ, ನೋವಿರುತ್ತೋ, ಕಡು ಬಡತನ ಮತ್ತು ವಿಪರೀತ ಕುಷ್ಠರೋಗಿ ಇಂಥವ್ರನ್ನೆಲ್ಲನೂ ದೂರ ಇಟ್ಬಿಡ್ತಾನೆ. ಅದೊಂದು ಹೊಸ ಊರು ಮಾಡಿಬಿಟ್ಟು ಅಲ್ಲಿ ಇಟ್ಬಿಡ್ತಾನೆ. ಅಲ್ಲಿ ಜನ ಹೋಗೋದಿಲ್ಲ, ಬರೋದಿಲ್ಲ, ಪಾಪ ಊಟಕ್ಕೂ ಕಷ್ಟ. ಆ ರೀತಿ ಗೌತಮ ಬುದ್ಧನ್ನ ಸನ್ಯಾಸಿ ಆಗದೆ ಇರೋ ಹಾಗೆ ತಡೆ ಹಿಡಿಯೋದಕ್ಕೆ ಏನೇನು ಬೇಕು, ಡ್ಯಾನ್ಸ್, ಎಂಟರ್ಟೈನ್ಮೆಂಟ್ ಏನೇನು ಬೇಕು, ಎಷ್ಟು ಯಾವುದು ಕೇಳಿದ್ರು ಎಲ್ಲ ಕೊಡಬೇಕು ಅನ್ನೋ ರೀತಿ ಸಾಕ್ಬಿಡ್ತಾನೆ ಗೌತಮನ ಬುದ್ಧಿಗೆ. ಇವಾಗ ಬುದ್ಧನಿಗೆ ಕಣ್ಣೀರಂದ್ರೇ ಗೊತ್ತಿಲ್ಲ, ದುಃಖ ಅನ್ನೋದೇ ಗೊತ್ತಿಲ್ಲ. ಇಷ್ಟು ಎಲ್ಲನೂ ಚಿಕ್ಕ ವಯಸ್ಸಿಂದನೂ ಹಾಗೆ ಬೆಳ್ಕೊಂಬಂದ್ಬಿಟ್ಟಿರ್ತಾನೆ ಬುದ್ಧನಿಗೆ ಏನೇನು ಬೇಕು ಎಲ್ಲ ಬೇಕು ಅನ್ನೋ ಥರ ಸೃಷ್ಟಿ ಮಾಡಿ ಕೊಟ್ಬಿಡ್ತೀವಿ. ಯಾವುದು ಇಲ್ಲ ಅನ್ನೋ ಥರ ಇರೋದಿಲ್ಲ, ಎಲ್ಲವನ್ನ ಅನುಭವಿಸ್ತಾನೆ ಗೌತಮ ಬುದ್ಧ. ಇಷ್ಟು ಜನ್ಮ ಸ್ಟೋರಿ ಆಗಿರುತ್ತೆ. ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಎನ್ಲೈಟ್ಮೆಂಟ್ ಆದಮೇಲೆ ಸ್ಟೋರೀಸ್ ಇದೆ ಬುದ್ಧಂದು. ಈಚ್ ಆ್ಯಂಡ್ ಎವ್ರಿ ಸ್ಟೋರಿನೂ ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಗೊತ್ತಿರಬೇಕು, ಸಿದ್ಧಾರ್ಥ ಮತ್ತು ಅವರು ಗೌತಮ ಬುದ್ಧ ಆಗೋದಕ್ಕಿಂತ ಮುಂಚೆ ಅವ್ರ ಹೆಸರು ಗೌತಮ್ ಸಿದ್ಧಾರ್ಥ ಆಗಿತ್ತು. ಆ ಸಿದ್ಧಾರ್ಥ ಅನ್ನೋ ಹೆಸರಲ್ಲಿನೇ ಅವರು ಒಂದು ಸ್ಟೋರಿ, ನಿಮಗೆ ಸ್ವ್ಯಾನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಸ್ಟೋರಿ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ದಿವಸ. ಅದು ನಿಮಗೆ ಗೊತ್ತಿರೋ ಸ್ಟೋರಿನೇ, ನಾನು ಅದನ್ನೆಲ್ಲ ತುಂಬ ಎಳೆಯೋದಿಲ್ಲ. ಸೊ ಇಷ್ಟು ನಾನು ಸ್ಟೋರಿನ ನಾನು ಏನು ಹೇಳಿದೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ದುಃಖ ಅನ್ನೋದೇ ಗೊತ್ತಿಲ್ಲದೆ ಇರೋ ಗೌತಮ ಬುದ್ಧ ದುಃಖ ಮೂಲನ ಹುಡ್ಕೊಂಡು ಹೋಗಿದ್ದು ಹೇಗೆ, ಇಡೀ ಮನುಷ್ಯ ಕುಲಕ್ಕೆ ದುಃಖನ ತೆಗಿಬೇಕು, ನೋವನ್ನು ತೆಗಿಬೇಕು, ಅದರಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಹುಡ್ಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನು ನಾವು ವಿಡಿಯೋಸಲ್ಲಿ ನೋಡೋಣ. ಇಷ್ಟೊತ್ತು ನಾನು ಹೇಳಿರೋ ಸ್ಟೋರಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಒಂದೊಂದು ಲೈಕು, ನಿಮ್ಮ ಒಂದು ಕಮೆಂಟ್ಸು ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿಂದ ಮೋಸ್ಟ್ಲಿ ನಾನು ಎಷ್ಟೇ ಕಷ್ಟ ಆದ್ರೂ ನೋಡಿ, ನಾನು ಸುಮ್ಮನೆ ರೆಡಿ ಆದ ಎಲ್ಲೋ ಹೋಗಬೇಕು ಅಂತ ಅಷ್ಟು ಬೇಗ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಗಂಟ್ಲು ಬೆಳಗ್ಗೆಯಿಂದ ಮಾತಾಡಿ ಪಾಠ ಮಾಡಿ ಗಂಟ್ಲು ಇದಾಗ್ತಾ ಇದೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇದು ಸ್ಟೋರಿ ಟೆಲ್ಲಿಂಗ್ ಅಲ್ವಾ, ನನಗೆ ಇಷ್ಟವಾಗಿರುವಂತಹ ಕಥೆಗಳನ್ನ ಹೇಳ್ತಾ ಇರೋದಿನ ಅದಕ್ಕೆ. ಸೊ ಫ್ರೆಂಡ್ಸ್, ಈ ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.